ನಮ್ಗೆ ರವಿ ಬೆಳಗೆರೆ ಅವರ ಪ್ರಪಂಚ ಗೊತ್ತು, ಭಾವನ ಅವರ ಪ್ರಪಂಚ ಹೇಗಿದೆ? ಮರಿ ರವಿ ಬೆಳಗೆರೆ ತರ ಇದೆ. ಅಂದ್ರೆ ಅದು ಗೊತ್ತಿಲ್ಲ, ಬಹುಶಃ ಬಿಕಾಸ್ ನಾನು ತಗೊಂಡಿರುವಂತಹ ಒಂದು ಏನ್ ಜವಾಬ್ದಾರಿ ಇದೆ, ಶಾಲೆ ಆಗಿರ್ಬೋದು, ಶಾಲೆನಲ್ಲಿ ನನ್ನ ಇಂಟರ್ಫಿಯರೆನ್ಸ್ ಜಸ್ಟ್ ಬೋರ್ಡ್ ಆಫ್ ಮೆಂಬರ್. ನಾನು ಅದರಲ್ಲಿ ಅಕಾಡೆಮಿಕ್ ಇರ್ಲಿ ಆಗ್ಬೋದು, ಅಥವಾ ನೀವ್ ಹೇಳ್ದಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳಲ್ಲಿ ಆಗ್ಬೋದು, ಅದ್ರಲ್ಲಿ ಯಾವ್ದ್ರಲ್ಲೂ ನನ್ನ ಕೊಡುಗೆ ಇಲ್ಲ. ನಂದೇನಿದ್ರು PF ಅದು ಇದು ಸಿಗ್ನೇಚರ್ಸ್ ಅಂತ ಇಂಥವ್ ನಡೀತಾ ಇರ್ತವೆ. ಸೊ ಅದ್ ಬಿಟ್ರೆ ಇನ್ನ ಪ್ರಪಂಚ ಇರೋದೇ ನನಗೆ ಅಪ್ಪ ಬಿಟ್ಟು ಹೋದಂತ, ಅಪ್ಪ ನನಗೆ ಕೊಟ್ಟು ಹೋದಂತ, ಅಪ್ಪ ನನಗೆ ಅಥವಾ ಕೊಟ್ಟು ನನ್ ಜೊತೆನೆ ಇರುವಂತ ಪ್ರಪಂಚ ಅಂತಂದ್ರೆ ಪತ್ರಿಕೋದ್ಯಮ ಮತ್ತೆ ಬರವಣಿಗೆ, ಮಾತು. ಸೊ ಹೀಗಾಗಿ ಇದ್ರಲ್ಲೇ ತೊಡಗಿ. ಮ್ಯಾಮ್, ಮಾತೆ ರಾಜಕಾರಣಿಗಳಿಗೆ ಬಂಡವಾಳ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಹಾಗಾಗಿ ಭಾವನಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಮತ್ತೆ ನಿಮ್ಗೆ ಒಂದು ಪಕ್ಷದ ಮೇಲೆ ತುಂಬಾ ಒಲವಿದೆ ಅಂತ ಕೆಲವರು ಹೇಳ್ತಾರೆ. ಒಂದ್ ಪಕ್ಷಕ್ಕೆ ಒಲವಿದೆ ಅಂತ ಇಲ್ಲ, ಇದೆಲ್ಲ ಊಹಾಪೋಹ, ಖಂಡಿತ ಇಲ್ಲ. ನನಗೆ ಒಲವು ಇರುತ್ತೆ ಎಲ್ಲಾ ಪಕ್ಷದ ಮೇಲೆ. ಅಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ತು ಆ ಪಕ್ಷ ಅಂತಂದಾಗ ಆ ಪಕ್ಷದ ಮೇಲೆ ಒಂದು ಗೌರವ, ಒಂದು ಅಭಿಮಾನ, ಒಂದು ಇದು ನನಗೆ ಬೆಳೆಯುತ್ತೆ. ಅದು ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಯಾವ್ದೇ ಆಗ್ಬೋದು, ಏನೇ ಆಗ್ಬೋದು, ನನ್ಗೆ ಅವರ ಮಾಡೋ ಕೆಲಸಗಳು ಅದ್ರ ಫಲ ನೋಡಿದಾಗ ಖುಷಿ ಆಗುವಂತದ್ದಿದ್ರೆ ಖಂಡಿತ ಪ್ರೌಡ್ ಫೀಲ್ ಮಾಡ್ತೀನಿ. ಹಾಗಂತ ಪಕ್ಷಕ್ಕೆ ಸೇರ್ಕೋತೀನಿ ಅಂತ ಎಲ್ಲ ಏನು ಇಲ್ಲ, ಸೇರ್ಕೊಳ್ಳಲ್ಲ. ಆಸ್ ಆಫ್ ನೌ ನೋ. ಹಾಗಾದ್ರೆ ಶ್ರೀನಗರ್ ಕಿಟ್ಟಿ ಸರ್ ಅವ್ರನ್ನ ರಾಜಕೀಯಕ್ಕೆ ಕಳಿಸ್ತೀರಾ? ಯಾರನ್ನ ಕಳ್ಸಕ್ ನಾನು ಎಲ್ಲಿ ಹಿಡ್ಕೊಂಡಿದ್ದೀನಿ ಅವ್ರನ್ನ? ನಾನಲ್ಲ ಬಾಸು, ಅವನೇ ಬಾಸು ನಮ್ ಮನೇಲಿ. ಸೊ ಹಾಗಾಗಿ ಅವ್ರವ್ರ ಅಭಿಪ್ರಾಯ. ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಕಿಟ್ಟಿ ಸರ್ ಅವ್ರಿಗೆ ಇಷ್ಟ ಇದೆಯಾ? ಕಾಂಟ್ಯಾಕ್ಟ್ಸ್ ಇದೆ, ಅಫ್ಕೋರ್ಸ್ ಕಾಂಟ್ಯಾಕ್ಟ್ಸ್ ಇದೆ. ಬರ್ತಾರೋ ಇಲ್ವೋ ಐ ಆಮ್ ನಾಟ್ ವೆರಿ ಶ್ಯೂರ್. ಈಗ ಬರ್ತಾರೆ ಅಂತ ಏಕವಚನದಲ್ಲಿ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಾಗಲ್ಲ. ಬಿಕಾಸ್ ನಮ್ದು ಒಂದು 16 ವರ್ಷದ ಮದುವೆ ಮತ್ ಪ್ಲಸ್ 6 ವರ್ಷದ ಲವ್ ಸಂಬಂಧ. ಸೊ ಹಾಗಾಗಿ ಏಕವಚನ ಬಂದ್ಬಿಡತ್ತೆ. ನೋಡೋರು ತಪ್ಪು ತಿಳ್ಕೊಬಾರ್ದು. ಸದ್ಯಕ್ಕೆ ಬರ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಈಗ ಮಾತಾಡ್ತಾ ಅವ್ರ ಬಗ್ಗೆ ಬಂತು ಅಂತಂದ್ರೆ ಅವನು ಇವನು ಅಂತ ಸ್ಟಾರ್ಟ್ ಆಗತ್ತೆ. ಸೊ ಅದ್ ಪ್ರೀತಿಯಿಂದ, ಇನ್ನೇನು ಅಲ್ಲ. ಇರ್ಲಿ ಬಿಡಿ ಮ್ಯಾಮ್, ಈಗಿನ ಕಾಲದಲ್ಲಿ ಗಂಡಂದ್ರಿಗೆ ಯಾರ್ ಮರ್ಯಾದೆ ಕೊಡ್ತಾರೆ? ಇಲ್ಲ, ಹಂಗಿಲ್ಲ. ನನ್ ಫ್ರೆಂಡ್ಸೇ ಇದಾರೆ, ಕೊಡ್ತಾರೆ. ಹೋಗ್ರಿ, ಬನ್ರಿ, ಹೋಗ್ರಿ ಅಂತೆಲ್ಲ ಅಂತಾರೆ. ಅದ್ ಯಾವ ರೀತಿಲಿ ಹೋಗ್ರಿ ಬನ್ರಿ ಅಂತಾರೋ ಗೊತ್ತಿಲ್ಲ ನನ್ಗೆ. ನಾನಂತೂ ಹೋಗೋ ಬಾರೋ ಅಂತಾನೆ ಮಾತಾಡ್ಸೋದು. ಬಟ್ ಆ ಪಕ್ಷದಲ್ಲಿ ರಾಜಕೀಯದ ಬಗ್ಗೆ ಅವ್ರಿಗೆ ಅಂದ್ರೆ ಅವನ್ಗೆ ತುಂಬಾ ಇದಿದೆ, ಅಂದ್ರೆ ಇಂಟ್ರೆಸ್ಟ್ ಇದೆ. ಬರ್ಬೇಕು, ಅವರೇ ಅದ್ರೊಳಗಡೆ ಒಂದು ಈಜ್ಬೇಕು ಸಮುದ್ರದಲ್ಲಿ ಅನ್ನೋದು ಉದ್ದೇಶ ಇದ್ಯಾ ಇಲ್ವಾ, ನಾಟ್ ವೆರಿ ಶ್ಯೂರ್. ನಾವ್ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಅಂದ್ರೆ ಶ್ರೀನಗರ್ ಕಿಟ್ಟಿ ಸರ್ ಅವರು, ನೋಡ್ ಭಾವನಾ, ಈ ಪಕ್ಷದವ್ರು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ, ನೋಡು ಈ ಪಕ್ಷದವ್ರು ಹೆಂಗ್ ಆಡ್ತಿದ್ದಾರೆ, ಈ ಪಕ್ಷದವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಯಾವತ್ತಾದ್ರೂ ನಿಮ್ ಹತ್ರ ಡಿಸ್ಕಸ್ ಮಾಡಿದಾರ? ಭಾವನಾ ಏನಾರ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದ್ ಪಕ್ಷದಲ್ಲಿ ಇದೀನಿ, ನಾನ್ ತಪ್ಪು ಮಾಡಿದೀನಿ, ಅಯ್ಯೋ ಭಾವನಾ ಹಿಂಗ್ ಮಾಡ್ಬಾರ್ದಾಗಿತ್ತು, ಯಾಕೆ ಹಿಂಗ್ ಮಾಡಿದ್ಲು ಅಂತ ಹೇಳೋ ಅಭಿಪ್ರಾಯ ಕಿವಿಗ್ ಬೀಳತ್ತೆ. ದಿವ್ಯಾ ಯಾವ್ದೋ ಪಕ್ಷದಲ್ಲಿದ್ದಾಳೆ, ದಿವ್ಯಾ ಯಾಕೆ ಹಿಂಗ್ ಮಾಡ್ಬಿಟ್ಲು ಅಂತ ಅನ್ನೋಂತ ಒಂದು ಮಾತನ್ನು ಕೇಳ್ತೀನಿ. ಸೊ ಹಂಗಾಗಿ ಅವನು ಕೂಡ ಯಾವ ಪಕ್ಷಾತೀತ್ಯನೂ ಅಲ್ಲ. ಒಂದು ಸಮಾಜಕ್ಕೆ ಮತ್ತೆ ಜನರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಅದು ಯಾವ ಪಕ್ಷ ಆದ್ರೆ ಏನಂತೆ, ಯಾವ ಜಾತಿ ಆದ್ರೆ ಏನಂತೆ, ಯಾವ ಧರ್ಮ ಆದ್ರೆ ಏನಂತೆ, ಒಳ್ಳೇದಾಗ್ತಿದೆ ಅಂತಂದ್ಮೇಲೆ ಒಳ್ಳೇದಾಗ್ಲಿ ಅನ್ನೋ ಒಂದು ಅಭಿಪ್ರಾಯ ಇದೆ. ಇಬ್ರಲ್ಲೂ ಕಾಮನ್ ಮ್ಯೂಚುವಲ್ ಫೀಲಿಂಗ್ ಅದೇ ಇರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.